ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಅದರಲ್ಲೂ ಕೂಡ 10 by 10 ಮೀಟರ್ ಚೌಕ ಅಳತೆಯಲ್ಲಿಯೂ ಕೂಡ 4 ಬ್ಲಾಕ್ಗಳನ್ನು ಕೂಡ ಮಾಡಲಾಗಿದೆ. ಆ 4 ಬ್ಲಾಕ್ಗಳಲ್ಲೂ ಕೂಡ ಈಗ 4 ಫೂಟ್ ಅಡಿಯಷ್ಟು ಈಗಾಗಲೇ ಆಳದಲ್ಲಿ ಉತ್ಖನನ ಕಾರ್ಯ ಈಗ ನಡೆದಿದೆ. ಇವತ್ತು 5ನೇ ದಿನಕ್ಕೆ ಕಾಲಿಟ್ಟರ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮಡಿಕೆ ಕೂಡ ಪತ್ತೆಯಾಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇವತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಉತ್ಖನನ ಕಾರ್ಯ ಸಂದರ್ಭದಲ್ಲಿ ಕೂಡ ಪ್ರಾಚೀನ ಕಾಲದ ಒಂದು ಮಡಿಕೆ ಈಗ ಪತ್ತೆಯಾಗಿರುವಂಥದ್ದು. ಯಾಕೆಂದ್ರೆ ಪ್ರಾಚೀನ ಕಾಲದಲ್ಲಿ ಕೂಡ ಆಗಿನ ಸಂದರ್ಭದಲ್ಲಿ ಜನರು ಇದರಲ್ಲಿ ಮುತ್ತು ಆಗಿರ್ಬೋದು, ರತ್ನ ಆಗಿರ್ಬೋದು ಅಥವಾ ಚಿನ್ನಾಭರಣ ಆಗಿರ್ಬೋದು ಇಂಥ ಮೊದಲಾದ ವಸ್ತುಗಳನ್ನು ಕ್ರೋಢೀಕರಣ ಮಾಡಿ ಇಂಥ ಗಡಿಗೆಗಳಲ್ಲಿ ಕೂಡ ಹೂತಿಡ್ತಿದ್ರು ಅನ್ನುವಂಥದ್ದು ಸಾಕಷ್ಟು ಇತಿಹಾಸವಿದೆ. ಹೀಗಾಗಿ ಈ ಒಂದು ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಮಡಿಕೆ ಕೂಡ ಅರ್ಧದಷ್ಟು ಭಾಗ ಈಗ ಪತ್ತೆಯಾಗಿದೆ. ಈ ಒಂದು ಯಾವ ಕಾಲದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಅದನ್ನ ಈಗಾಗಲೇ ಪರಿಶೀಲನೆ ಮಾಡುವಂಥ ಕಾರ್ಯಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಯಾಕಂದರೆ ಈ ಒಂದು ಮಡಿಕೆ ಕೂಡ ಈಗ ಪತ್ತೆಯಾಗಿತ್ತು. ಯಾಕಂದ್ರೆ ನಿನ್ನೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಕೂಡ ಒಂದು ಕಂಬಕ್ಕೆ ಬೋಧಿಗೆ ಕೂಡ ಪತ್ತೆಯಾಗಿತ್ತು. ಜೊತೆಗೆ ಇನ್ನೊಂದು ಈಗಾಗಲೇ ಈ ಒಂದು ಬ್ಲಾಕ್ನಲ್ಲಿ ಕೂಡ ನೋಡ್ತಾ ಇರ್ಬೋದು, ಒಂದು ಬಿ ಬ್ಲಾಕ್ನಲ್ಲಿಯೂ ಕೂಡ ಮತ್ತೊಂದು ಶಿಲೆ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಇದು ಯಾವ ಕಾಲದ್ದು ಎಂಬುದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಕುತೂಹಲ ಕೂಡ ಇರತಕ್ಕಂಥದ್ದು. ಯಾಕಂದರೆ ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು, ಇಲ್ಲೊಂದು ಕೂಡ ಪ್ರಾಚ್ಯ ಅವಶೇಷ ಈಗಾಗಲೇ ಪತ್ತೆಯಾಗಿದೆ. ಆ ಪತ್ತೆಯಾದಂಥ ಅವಶೇಷವನ್ನು ಈಗಾಗಲೇ ಹೊರತೆಗೆಯುವಂತಹ ಕಾರ್ಯಕ್ಕೂ ಕೂಡ ಈಗಾಗಲೇ ಕಾರ್ಮಿಕರು ಮುಂದಾಗಿದ್ದಾರೆ. ಯಾಕಂದರೆ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಉತ್ಖನನ ಕಾರ್ಯ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರೋದ್ರಿಂದ ಸಾಕಷ್ಟು ಕುತೂಹಲ ಕಾರ್ಯದಿಂದ ಸಾಕಷ್ಟು ಜನರು ಕೂಡ ಈಗ ನೋಡ್ತಾ ಇದ್ದಾರೆ. ಯಾಕಂದರೆ ಒಂದೊಂದು ಈ ಒಂದು ವಸ್ತುಗಳು ಏನಿದಾವೆ, ಈ ವಸ್ತುಗಳು ಯಾವ ಕಾಲದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲದಿಂದ ಈಗಾಗಲೇ ಇಲ್ಲಿಯ ಜನರು ಕೂಡ ನೋಡ್ತಾ ಇದ್ದಾರೆ. ಅತಿ ಸೂಕ್ಷ್ಮತೆಯಿಂದ ಕೂಡ ಇಲ್ಲಿ ಕಾರ್ಮಿಕರು ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಪ್ರಾಚೀನ ಕಾಲದ ಸಾಕಷ್ಟು ಇಲ್ಲಿ ಸಂಪತ್ತು ಇರ್ಬೋದು. ಯಾಕಂದರೆ ಒಂದೊಂದು ಬಂಗಾರದ ತುಣುಕುಗಳು ಕೂಡ ಈ ಒಂದು ಮಣ್ಣಲ್ಲಿ ಇರೋದರಿಂದಾಗಿ ವಜ್ರ ವೈಡೂರ್ಯಗಳು ಕೊಡ್ಬೋದು ಅಥವಾ ಹವಳೆಗಳು ಕೂಡ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಕಾರ್ಮಿಕರು ಅವನು ಅತಿ ಸೂಕ್ಷ್ಮತೆಯಿಂದ ಈಗಾಗಲೇ ಅವುಗಳನ್ನು ಹುಡುಕುವಂಥ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಈಗಾಗಲೇ ಮಡಿಕೆ ಚೂರುಗಳಾಗಿರ್ಬೋದು ಅಂಥವುಗಳು ಕೂಡ ಈಗ ಸಿಕ್ಕಿರೋದ್ರಿಂದ ಅಂಥವನ್ನ ಈಗಾಗಲೇ ತೆಗೆದಿಡುವಂಥ ಕೆಲಸ. ಯಾಕಂದರೆ ಇದೊಂದು ಪುರಾತತ್ವ ಇಲಾಖೆಯ ಒಂದು ಕಾರ್ಯ ಅತಿ ಸೂಕ್ಷ್ಮವಾದಂಥ ಕಾರ್ಯ ಆಗಿದೆ. ಹೀಗಾಗಿ ಇಲ್ಲಿ ಪುರಾತತ್ವ ಕಾಲದ ಯಾಕಂದರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಕಾಲ ಅಷ್ಟೇ ಅಲ್ಲ, ರಾಷ್ಟ್ರಕೂಟ ಕಾಲದಲ್ಲಿಯೂ ಕೂಡ ಸಾಕಷ್ಟು ಅರಸರು ಕೂಡ ಇಲ್ಲಿ ಆಳಿ ಹೋಗಿದ್ರು. ಹೀಗಾಗಿ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಇತ್ತು ಅನ್ನೋದಕ್ಕೂ ಕೂಡ ಸಾಕಷ್ಟು ಉಲ್ಲೇಖಗಳಿದ್ದಾವೆ. ಹೀಗಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಉತ್ಖನನಕ್ಕೆ ಸಾಕಷ್ಟು ಕುತೂಹಲ ಕೂಡ ಇರೋದ್ರಿಂದಾಗಿ ಮುಂದೆ ಏನೆಲ್ಲ ಇಲ್ಲಿ ಸಿರಿ ಸಂಪತ್ತು ಸಿಗ್ಬೋದು ಅನ್ನೋದ್ರ ಬಗ್ಗೆ ನಿರೀಕ್ಷೆ ಕೂಡ ಈಗ ಇರ್ತಕ್ಕಂಥದ್ದು. ಸಂತೋಷ್ ಕೊಂಡೂರು, ನ್ಯೂಸ್ 18 ಗದಗ. ಸರ ಸಂಗು ಅಡ್ಡ ಬಂದೆ ಬೀಳ್ತಾ ಬಿಸ್ಕೆಟ್ ನಿನಗ. ಒಂದು ವಸ್ತು ಹವಳು ಸರ ಬೇಮನ ಇದು ಒಂದು ಸ್ವಲ್ಪ ಮುಗಿಯೋ ಮಟ್ಟ ಈ ಮಣ್ಣು ಸೂಕ್ಷ್ಮ ಆಗಿರಲಿ. ಕೊಡು ಬಡ ಆಗಲ್ಲ ಇದು ಕಲ್ಲಿಂದ ಐತಿ ಮಣ್ಣಿಂದ ಐತಿ ಅಲ್ಲಿ ಪುಟ್ಟ ಹೋಗ್ದಾರ ನೋಡು ಕಟ್ಟಗೆ ಬಂಗಾರ ಸಿಗಲಿ ದೊಡ್ಡ ಜನ ಇದೆ ಕೆಲಸ ಮಾಡಿಸಿ ಅಲ್ಲಿ ಎದ್ದೇಳ್ಸಿ ಏನು ಮಾಡೋಕ್ಕಿಟ್ಟವ್ರ ಹಾಂ ಗಾಡಿ ಅಕ್ಕ ಬೇಗ
ಇಲ್ಲಿ ಸಾಮಾನು ಇಟ್ಕೊಂಬಲ್ಲಿ ಇಲ್ಲಿ ಸಾಮಾನು ಇಡಕ್ಕೊಂಬರ್ರಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.